ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು, ನಮ್ಮೆಲ್ರಿಗೂ ತುಂಬಾ ಬೇಕಾದವರು ಆದಂತ ಸನ್ಮಾನ್ಯ ನಾರಾಯಣಗೌಡರು ಬಂದಿದ್ದಾರೆ. ಅವ್ರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮವನ್ನ ನಮ್ಮ ತಾಲೂಕು ಅಧ್ಯಕ್ಷರಾದಂತ ಕರಿಯಪ್ಪನವರ ಅಧ್ಯಕ್ಷತೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಜನರಲ್ ಸೆಕ್ರೆಟರಿ ಆದಂತ ಉಮೇಶ್ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇನ್ನು ಎಲ್ರಿಗೂ ಹೇಳ್ತಾ ಹೋದ್ರೆ ಲೇಟ್ ಆಗ್ಬೋದೇನೋ. ಉಪಾಧ್ಯಕ್ಷರಾದಂತ ಗೋವಿಂದಯ್ಯನವ್ರಿಗೆ, ಹಾಗೆ ನಮ್ಮ ಮಲ್ಲಪ್ಪನವ್ರಿಗೆ, ನಮ್ಮ ಶಿವಮೂರ್ತಿ ಅವ್ರಿಗೆ, ಮತ್ತೆ ಖಜಾಂಚಿಯವರಾದಂತ ಮಂಟಯ್ಯನವ್ರಿಗೆ, ಹಾಗೆ ನಮ್ಮ ಸೆಕ್ರೆಟರಿ ಆದ ಲಿಂಗೇಗೌಡರಿಗೆ, ಹಾಗೂ ಜನರಲ್ ಸೆಕ್ರೆಟರಿ ಆದಂತ ನಮ್ಮ ಇವ್ರಿಗೆ ಎಲ್ರಿಗೂ ಹೇಳ್ತಾ ಹೋದ್ರೆ ಬಹಳ ಹೊತ್ತಾಗುತ್ತೆ. ಹಾಗಾಗಿ ಅಷ್ಟಕ್ಕೆ ಇದು ಮಾಡಿ ನಿಮ್ಮ ಅಧ್ಯಕ್ಷರ ಮಾತಿಗೆ ಮತ್ತೆ ನಿಮ್ಮ ಚರ್ಚೆಗೆ ಅವಕಾಶ ಕೊಡೋಣ ಅನ್ನುವಂಥ ದೃಷ್ಟಿಯಿಂದ ಎಲ್ರಿಗೂ ಸಹ ತುಂಬಾ ನಮಗೆ ಜಾಗ ಬೇಕಾಗಿತ್ತು. ಇಲ್ಲಿ ಜಾಗ ಸಾಲ್ತಿಲ್ಲ. ಮುಂದೆ ಅದರ ಬಗ್ಗೆ ಯೋಚನೆ ಮಾಡ್ತೀವಿ. ನಮಗೆ ಸಂಘಟನೆ ಇಷ್ಟು ಬೇಗ ಇಷ್ಟು ಜೋರಾಗಿ ಬೆಳೆಯುತ್ತೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಬೆಳೀತಾ ಇದೆ. ಬರ್ಬೇಕು ಅಧ್ಯಕ್ಷರು. ಅವ್ರಿಗೊಂಚೂರು ಜಾಗ ಮಾಡ್ಕೊಡಿ. ನಮ್ಮ ಅಧ್ಯಕ್ಷರು ಇವ್ರೆ ರೇ ಜಾಗ ಮಾಡ್ಕೊಡಿ. ಅವ್ರಿಬ್ರು ಅವತ್ತು ಬಂದಿದ್ನಲ್ಲ, ಇಲ್ಲ ಬನ್ನಿ ನೀವು ಕೂತ್ಕೊಳ್ಳಿ. ನಮ್ಮ ಮಂಡ್ಯ ಜಿಲ್ಲಾ ಹಿತರಕ್ಷಣಾ ಸಮಿತಿಯ ತಾಲೂಕು ಅಧ್ಯಕ್ಷರಾದಂತ ನಮ್ಮ ಬಸವರಾಜ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇನ್ನುಳಿದ ಅಲ್ಲಿ ನಮ್ಮ ಉಪಾಧ್ಯಕ್ಷರು ಚೇರ್ ಇಲ್ದೆ ಅಲ್ಲಿ ನಿಂತಿದ್ದಾರೆ, ನಾಗರಾಜ್ ಅವರು. ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದು ಎಲ್ರಿಗೂ ಸ್ವಾಗತವನ್ನ ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನ ಎಲ್ರಿಗೂ ಅಂತ ಅದಕ್ಕೆ ಹೇಳಿದೆ. ಯಾಕೆಂದ್ರೆ ಉದ್ದೇಶಿಸಿ ಮಾತಾಡಿ. ಇರ್ಲಿ. ಬಹಳ ಮುಖ್ಯವಾಗಿ ಮಹಿಳಾ ಮಣಿಗಳು ನಮ್ಗೆ ಅಗತ್ಯ. ನಾವು ಆ ದೃಷ್ಟಿಕೋನದಲ್ಲಿ ಚರ್ಚೆ ಮಾಡ್ಕೊಂಡು ಈಗ ಮಹಿಳಾ ಮಣಿಗಳನ್ನ ನಮ್ಮಲ್ಲಿ ಸದಸ್ಯರನ್ನ ಮಾಡೋದಕ್ಕೆ ಬಹಳ ಹೆಚ್ಚಿಗೆ ರಿಸ್ಕ್ ತಗೋತಿದ್ದೀವಿ. ಅವರು ಸಹ ಬಂದಿದ್ದಾರೆ. ಇನ್ನೂ ಜಾಸ್ತಿ ಜನ ಇದ್ದಾರೆ, ಬರೋರು ಇದ್ದಾರೆ, ಮೆಂಬರ್ ಆಗಿದ್ದಾರೆ. ಅವರೆಲ್ಲರಿಗೂ ಸಹ ಅವರ ಉಪಸ್ಥಿತಿಯಲ್ಲಿ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಮುಂದಿನ ಒಂದು ಕಾರ್ಯಕ್ರಮವನ್ನ ನಮ್ಮ ಅಧ್ಯಕ್ಷರು ನಡೆಸ್ಕೊಡ್ಬೇಕು ಅಂತ ಕರಿಯಪ್ಪ. ಮಾನ್ಯ ತಮ್ಮೆಲ್ಲರಿಗೂ ನಮಸ್ಕಾರ. ಇದೊಂದು ಅನಿರೀಕ್ಷಿತವಾದ ಅಧ್ಯಕ್ಷರ ಭೇಟಿ ಅಂತಲೇ ನಾನು ಭಾವಿಸ್ತೇನೆ. ನಮಗೆ ಮುಂಚಿತವಾಗಿ ಗೊತ್ತಾಗಿರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಬಹುದಾಗಿತ್ತು. ಅದಿರಲಿ. ನಮ್ಮ ಈ ಸಭೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತ ನಮ್ಮ ಆತ್ಮೀಯರು ಆದಂತ ಶ್ರೀಯುತ ಲಕ್ಷ್ಮೀನಾರಾಯಣಗೌಡರು ಆಗಮಿಸಿದ್ದಾರೆ. ಈ ಸಭೆಗೆ ವಿಶೇಷವಾದ ಕಳೆಯನ್ನ ತಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಮತ್ತೊಮ್ಮೆ ಕೋರ್ತಾ, ಇಲ್ಲಿ ಬಂದಿರತಕ್ಕಂತ ಬಂಧುಗಳೆಲ್ಲರೂ ತಮ್ಮ ಸಾಕಷ್ಟು ಕಾರ್ಯಕ್ರಮಗಳಿವೆ, ಅವೆಲ್ಲ ಗೊತ್ತಿ ಇಲ್ಲಿಗೆ ಬಂದಿದ್ದೀರಿ. ಅದ್ರ ಮೂಲ ಉದ್ದೇಶ ಇದೆ. ನಾನು ಎರಡೇ ಮಾತಿನಲ್ಲಿ ಮುಗಿಸ್ತೇನೆ. ಏನಪ್ಪಾ ಅಂತ ಹೇಳಿದ್ರೆ, ಸಂಘಟನೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಶಿಕ್ಷಣ, ಸಂಘಟನೆ, ಹೋರಾಟ, ಇವು ಮೂರು ಇಲ್ಲದಿದ್ದ ಪಕ್ಷದಲ್ಲಿ ನಾವೇನು ಸಾಧನೆ ಮಾಡಕ್ಕಾಗಲ್ಲ. ಶಿಕ್ಷಣದ ವಿಚಾರ ಒಂದ್ ಸಡೆ ಇಡೋಣ, ಸಂಘಟನೆ ಬಹಳ ಮುಖ್ಯ ಆಗ್ತದೆ. ನಾನು ಮತ್ತೊಮ್ಮೆ ಹೇಳ್ತೇನೆ, ಒಂದು ಕಡ್ಡಿ ಎರಡು ಕಡ್ಡಿ ಆದ್ರೆ ಮುರಿದಾಕ್ಬಿಡ್ಬೋದು. 16 ಕಡ್ಡಿಯನ್ನು ಒಂದು ಕಡೆ ಸೇರಿಸಿ ಸಂಘಟನೆ ನಡೆದ್ರೆ ಅದನ್ನ ಯಾರು ಹೊಡಿಯಕ್ಕಾಗಲ್ಲ, ಯಾರನ್ನೂ ಅದನ್ನ ಅದರ ಶಕ್ತಿನ ಕುಂದ್ಸಕ್ಕಾಗಲ್ಲ. ಆ ದೃಷ್ಟಿನಲ್ಲಿ ನಾವೆಲ್ಲರೂ ಸಂಘಟಿತರಾಗ್ಬೇಕು. ಸಮಸ್ಯೆಗಳು ಸಾಕಷ್ಟು ತುಂಬಿದೆ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ. ನಾವು ಸದ್ಯಕ್ಕೆ ತಾಲೂಕು ಮಟ್ಟದಲ್ಲಿ ಸಂಘಟನೆ ಮಾಡ್ತಕ್ಕಂಥದ್ದು. ಆ ಸಂಘಟನೆಯ ಉದ್ದೇಶ ಸಮಸ್ಯೆಗಳನ್ನ, ರೈತರ ಬವಣೆಗಳನ್ನ, ನಮ್ಮ ವೈಯಕ್ತಿಕ ಕೆಲವು ವಿಚಾರಗಳನ್ನ ಸರಿಪಡಿಸ್ಕೊಳ್ತಕ್ಕಂಥದ್ದು, ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಕ್ಕಂಥ ವಿಚಾರ. ಆ ವಿಚಾರದಲ್ಲಿ ಮಾತಾಡೋದಾದ್ರೆ ನಮ್ಮ ಉಮೇಶ್ ಇರ್ಬೋದು ಕಾರ್ಯದರ್ಶಿಯವರು, ನಮ್ಮ ರಾಜ್ಯ ಕಾರ್ಯದರ್ಶಿಯವರು ಇರ್ಬೋದು ಶಿವನಂಜವರು, ಇನ್ನೂ ಅನೇಕ ಜನ, ನಾವು ಕೂಡ ನಮ್ಮ ರೈತ ಬಂಧುಗಳ ಕಷ್ಟ ಸುಖಗಳನ್ನ ನಮ್ಮ ಕೈಲಾದ ಮಟ್ಟಿಗೆ ನಿವಾರಣೆ ಮಾಡತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ವಿ. ಇಲ್ಲಿ ಮಾಡೋದ್ರ ಜೊತೆಗೆ ಸರ್ಕಾರದ ಮಟ್ಟದಲ್ಲೂ ಕೂಡ ನಾವು ಕೆಲವು ವಿಚಾರಗಳನ್ನ ಮಂಡಿಸ್ಬೇಕಾಗ್ತದೆ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ,
ಇಲ್ಲಿ ಇಲ್ಲಿ ಕೆಲವು ವಿಚಾರಗಳನ್ನ ನಿಮ್ಮ ಅನುಭವಕ್ಕೆ ಬಂದಂತ ನಿಮ್ಮ ಕಷ್ಟಗಳನ್ನ, ನಿಮ್ಮ ಸಮಸ್ಯೆಗಳನ್ನ, ಅದು ತಾಲೂಕು ಮಟ್ಟದಲ್ಲಿ ಇರಬಹುದು, ಅಥವಾ ಜಿಲ್ಲಾ ಮಟ್ಟದಲ್ಲಿ ಇರಬಹುದು, ಅಥವಾ ರಾಜ್ಯ ಮಟ್ಟದ ಇರಬಹುದು, ತಾವು ಇಲ್ಲಿ ನಿವೇದನೆ ಮಾಡ್ಕೋಬೇಕಾಗ್ತದೆ. ಅದು ಬಗೆಹರಿಸ್ತಕ್ಕಂಥ ಪ್ರಯತ್ನನ ನಾವು ಸಾಧ್ಯವಾದಷ್ಟು ಇಲ್ಲಿ ಮಾಡೋಣ. ಆಗ್ಲಿಲ್ಲ ಅಂತ ಹೇಳಿದ್ರೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಬಗೆಹರಿಸ್ತಕ್ಕಂಥ ಪ್ರಯತ್ನಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣಗೌಡರು ಕೈ ಜೋಡಿಸೋದಕ್ಕೆ, ಇಲ್ಲಿ ವಿಚಾರಗಳನ್ನ ತಿಳಿಸೋದಕ್ಕೆ ಆಗಮಿಸಿದ್ದಾರೆ. ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ತಮಗೆ ಏನು ಸಮಸ್ಯೆ ಆಗಿದೆ, ಯಾವ ನಿಟ್ಟಿನಲ್ಲಿ ಈ ಸಂಘಟನೆ ಹೋಗ್ಬೇಕಾಗ್ತದೆ, ಯಾವ ರೀತಿಯಲ್ಲಿ ಸಮಸ್ಯೆನೆ ಬಗೆಹರಿಸಬೇಕಾಗ್ತದೆ ಅನ್ನೋದನ್ನ ತಾವು ಅನುಭವ ಪಟ್ಟಿರ್ತಕ್ಕಂಥ ಅನುಭವಿಗಳು, ಅದ್ರ ಕಷ್ಟ ಸುಖಗಳನ್ನ ಉಂಡಿರ್ತಕ್ಕಂಥ ಮಹನೀಯರು ತಾವು ಎರಡೆರಡು ಮಾತಿನಲ್ಲಿ ಮಂಡಿಸಬೇಕಾಗ್ತದೆ. ದಯವಿಟ್ಟು ಏನಾಗ್ಬೇಕು, ಸಮಸ್ಯೆ ಏನಿದೆ, ಇಲ್ಲಿರೋರ್ದಿರ್ಬೋದು ಅಥವಾ ನಿಮ್ಮ ಸ್ನೇಹಿತರದಿರ್ಬೋದು, ಅದನ್ನ ಇಲ್ಲಿ ಮಂಡಿಸ್ಬೇಕು. ಅದು ರಾಜ್ಯಾಧ್ಯಕ್ಷರು ಮತ್ತೆ ನಾವುಗಳೆಲ್ಲ ಸೇರಿ ಅದ ಯಾವ ನಿಟ್ಟಿನಲ್ಲಿ ಬಗೆಹರಿಸ್ಬೋದು ಅನ್ನೋ ಪ್ರಯತ್ನವನ್ನ ನಾವು ಪ್ರಾಮಾಣಿಕ ಮಾಡ್ತೀವಿ ಅಂತೇಳಿ, ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಇಷ್ಟೊಂದು ಮಂದಿ ಆಗಮಿಸಿದಿರಲ್ಲ, ತಮಗೆಲ್ಲರೂ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಸಮಸ್ಯೆಗಳು, ರೈತನ ಸಮಸ್ಯೆ ಮುಖ್ಯವಾಗಿ. ಈ ದೇಶ ಉಳಿಬೇಕು ಅಂದರೆ ರೈತ. ಬೇರೆ ಬೇರೆ ಸಂಘಟನೆಗಳನ್ನ ಕಟ್ಕೊಂಡು ಮಾಡ್ತೀನಿ ಅಂದರೆ ಅವ್ರ ಪ್ರತಿಷ್ಠೆಗೆ ಮಾಡ್ಕೊಳ್ಳೋದು. ನನ್ನ ಪ್ರಕಾರ ಅವೆಲ್ಲ ಪ್ರತಿಷ್ಠೆಗಳು, ಸಂಘಟನೆ, ಸ್ವಾರ್ಥ ಸಂಘಟನೆಗಳು. ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದ್ದೀವಿ ನಾವು, ಕರ್ನಾಟಕ ರಾಜ್ಯ ರೈತ ಸಂಘ. ದಲಿತರಿಗೋಸ್ಕರ ಹೋರಾಟ ಮಾಡಿದ್ದೀವಿ, ಕರ್ನಾಟಕ ರಾಜ್ಯ ರೈತ ಸಂಘ. ಅಲ್ಪಸಂಖ್ಯಾತರಿಗೆ ಹೋರಾಟ ಮಾಡಿದ್ದೀವಿ, ಕರ್ನಾಟಕ ರಾಜ್ಯ ರೈತ ಸಂಘ. ಈ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿರೋರು ಯಾರು? ರಾಜಕಾರಣಿಗಳು. ಅವ್ರ ಜೊತೆಯಲ್ಲೇ ಈ ಮೂರೂ ಸಂಘಟನೆಗಳನ್ನ ಬಲಂಗೋಚಿ ಆಡೋ ಅಂಥ ಕಾರ್ಯಕ್ರಮಗಳನ್ನು ಅವರೇ ಮಾಡ್ತಾ ಇರ್ತಾರೆ. ಇಲ್ಲಿ ನಾನು ಯಾವ ಮರ್ಜಿಗೆ ಒಳಗಾಗೋದಿಲ್ಲ. ಕಾರಣ ಏನಪ್ಪ ಅಂದರೆ, ಸಿದ್ದರಾಮಯ್ಯನೂ ನಮಗೆ ಗೊತ್ತಿರೋ ಮನುಷ್ಯನೇ, ಶಿವಕುಮಾರನೂ ನನಗೆ ಗೊತ್ತಿರೋ ಮನುಷ್ಯನೇ, ಯಡಿಯೂರಪ್ಪನೂ ನನಗೆ ಗೊತ್ತಿರೋ ಮನುಷ್ಯನೇ ಅಲ್ವಾ? ಈ ಮೂರೇ ಜನ ತಾನೇ ಸೀನಿಯರ್ಸ್ ಅಂತ ಅಂದರೆ ಪಕ್ಷಗಳಲ್ಲಿ. ಆಮೇಲೆ ಕುಮಾರಸ್ವಾಮಿ ಅನ್ನೋನು ನಮಗೆ ಗೊತ್ತಿರೋ ಮನುಷ್ಯನೇ. ನೀವು ಇವೆಲ್ಲ ಬಿಟ್ಬಿಡ್ಬೇಕು. ನನ್ನನ್ನು ಭಾಳ ಪ್ರೀತಿಯಿಂದ ನೋಡ್ಕೋತಾರೆ ಅವರು, ನಿಮ್ಮನ್ನು ನೋಡ್ಕೊಳ್ಳಲ್ಲ. ಆದರೂ ಕೂಡ ನೀವು ಅವರಿಗೆ ಭಾಳ ತುಂಬ ಬಟ್ಟಂಗಿಗಳಾಗಿ ಜೈಕಾರ ಹಾಕಕ್ಕೆ ಹೋಗ್ತೀರಿ. ಅದು ತಪ್ಪು ನಿಮ್ಮಲ್ಲಿ. ನಮ್ಮ ಸಂವಿಧಾನವನ್ನು ಇವ್ರು ಯಾರೋ ಮಾತಾಡ್ಕೋತಾರೆ ಬಿಡ್ರಿ. ಕಾಂಗ್ರೆಸ್ನವ್ರ ಬಗ್ಗೆ ನಾನು ಮಾತಾಡೋದಿಲ್ಲ, ಯಾಕೆಂದ್ರೆ ಅವ್ರು ಓಟ್ಗೋಸ್ಕರ ಮಾಡ್ಕೋತಾರೆ. ಕಾಂಗ್ರೆಸ್ನವರು ಓಟ್ರನ್ನ ರಾಜಕೀಯ ಮಾಡೇ ಬಿಹಾರದಲ್ಲಿ ಹೋದರು, ಬಿಹಾರದಲ್ಲಿ ಹೀನಾಯವಾಗಿ ಸೋತರು. ಆಮೇಲೆ ಮತಪೆಟ್ಟಿ ಕಳುವು ಅಂತ ಬರೀತಾರೆ ಅಷ್ಟೇ. ಅವರನ್ನು ಅವರೇ ಕಳುವು ಮಾಡ್ಕೊಂಬಿಟ್ಟವ್ರೀಗ. ಆ ಕಾರಣದಿಂದ ಕಾಂಗ್ರೆಸ್ನವ್ರ ಬಗ್ಗೆ ಮಾತಾಡೋದಿಲ್ಲ, JDSನವ್ರ ಬಗ್ಗೆ ಮಾತಾಡೋದಿಲ್ಲ, ಮತ್ತು BJPಯವ್ರ ಬಗ್ಗೆನೂ ಮಾತಾಡಬೇಡಿ. ಅವರವರು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನೇನು ಹೊರಟಿದ್ದಾರೆ ಅವ್ರು ಹೊರಟ್ಬಿಟ್ಟಿದ್ದಾರೆ. ನಾವು ಬಹುಸಂಖ್ಯಾತ ರೈತರು, 100ಕ್ಕೆ 90 ಭಾಗ ಇರ್ತಕ್ಕಂಥವ್ರು. ನಾವು ಇವತ್ತೇನ ಹೀನಾಯ ಸ್ಥಿತಿನಲ್ಲಿದ್ದೀವಿ. ಸೆಕ್ಯೂರಿಟಿ ಗಾರ್ಡ್ಗಳಾಗಿದ್ದಾರೆ, ಜವಾನನ ಕೆಲಸ ಮಾಡ್ತಾರೆ, ಭೂಮಿಗಳೇ ಇಲ್ಲ, ಎಲ್ಲ ಮಾರ್ಕೊಂಡು ಯಾರು ಹಣ ಮಾಡಿರ್ತಾರೆ ಅವ್ರಿಗೆ ಮಾರ್ಕೊಂಡು ಹೊರಟೋಗಿದ್ದಾರೆ ಈಗ. ಈಗ ಮಳವಳ್ಳಿನಲ್ಲಿ ಭಾಳ ಚೆನ್ನಾಗಿದೆ ಜಾಗ, ಇದು ಪ್ರಯೋಗವಾಗಿ ತಗೊಳ್ಳೋಣ. ಗೋವಿಂದಪ್ಪನವರೇ, ಮಲ್ಲಪ್ಪನವರೇ, ನೀವೆಲ್ಲ ಉಮೇಶ್ ಅವರೇ, ನಮ್ಮ ಶಿವನಂಜೇಗೌಡ್ರೆ, ಕರಿಯಪ್ಪ, ಮಂಟಿ ಅವರೇ, ನಮ್ಮ ಗೌಡ್ರು ಇವರೇ, ನಮ್ಮ ಅಜ್ಮಲ್ ಪಾಷಾ ಅವರೇ, ನಮ್ಮ ಲಿಂಗೇಗೌಡ್ರೆ, ಭಾಳ ದೊಡ್ಡ ದೊಡ್ಡ ಜನ ಇದ್ದೀರ. ನನ್ನ ಪ್ರಕಾರ ನಿಮಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಆದರೆ ನಿಮಗೆ ಬೆಲೆ ನಿಮಗೆ ಗೊತ್ತಿಲ್ಲ. ಅದು ನನಗೆ ಗೊತ್ತಾಯ್ತಾ ಅದೇ ಮಲ್ಲಪ್ಪ ಎಷ್ಟು ಬೆಲೆ ಇದೆ ಅಂತ, ಗೋವಿಂದಪ್ಪನಿಗೆ ಎಷ್ಟು ಬೆಲೆ ಇದೆ ಅಂತ. ಈ ಕರಿಯಪ್ಪನಿಗೆ ಬೆಲೆ ಇಲ್ಲಲ್ಲ. ಯಾಕೆಂದ್ರೆ ಅವನೇ ಮಾಡ್ಕೊಂಡ್ಬಿಡ್ತಾನಲ್ಲ ಕರಿಯಪ್ಪ. ಏನು ಮಾಡ್ಕೊತಾನೆ? ಟವಲ್ ಕಳೆದ್ಬಿಟ್ಟು ಅಲ್ಲಿ ಎಲ್ಲ ಹೊಟ್ಟಾಯ್ತಾನೆ. ಆದರೆ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇರ್ತಾನೆ ಇಲ್ಲಿ ಒಬ್ಬ ಶಾಸಕ. ಅವನೇನ್ರಿ ಅವನು ಪಾರ್ಟ್ ಟೈಮ್ ಕಣ್ರಿ, ಇವನು ಪಾರ್ಟ್ ಟೈಮು ಕರಿಯಪ್ಪ. ಆತನಿಗೆ ಗೊತ್ತಿಲ್ಲ ನನಗೆ ಬೆಲೆ ಕೊಡ್ತಾವ್ರೆ ಅಂತ ತಿಳ್ಕೊಬಿಟ್ಟಿರ್ತಾನೆ. ಕೊಡಲ್ಲ, ಆತನಿಗೆ ಕೊಡಲ್ಲ. ಯಾಕೆ ಅಂದರೆ
ಟವಲ್ಲೇ ಹಾಕಿರಲ್ಲ ಕೆಲವು ಸಮಯ, ಬೇಕಾದಾಗ ಟವಲ್ ಹಾಕ್ತಾನೆ ಕಣ್ರಿ ಇವನು ಭಾಳ ತುಂಬಾ. ಅಲ್ಲ ಈಗ ಟವಲ್ ಇರೋ ನಮ್ಮ ರೈತ ಹಿತರಕ್ಷಣಾ ಸಮಿತಿಯವ್ರ ಹತ್ರನೂ ಟವಲ್ ಅದೇ, ಅದಕ್ಕೂ ಗೌರವ ಅಲ್ಲ. ವಿಚಾರ ಸಿದ್ಧಾಂತಗಳ ಮೇಲೆ ಯಾರು ನಾಯಕ ನಡೀತಾನೆ ಅವನದು ಒಂದು ಗುಂಪು ಕಟ್ಟಬೇಕು ಈ ಕರ್ನಾಟಕದಲ್ಲಿ. ನಿಮ್ಮ ಮಂಡ್ಯದಲ್ಲೇ ಕಟ್ಟೋಣ, ಅವನು ಯಾವನು ಬರ್ತಾನೋ ನೋಡೋಣ ಮಂಡ್ಯ. ಯಾಕೆಂದರೆ ನಾನು ಮಂಡ್ಯ ಕಟ್ಟಿರೋನು. ನಿಮ್ಮ ಪುಟ್ಟಣ್ಣನಿಗೆ ಕಾರ್ ಸುಟ್ಟಾಗ ನಂಜುಂಡಸ್ವಾಮಿ ಕಾರ್ ಕೊಡಿಸಿ ನಾನು ಇಲ್ಲಿಗೆ ಚುನಾವಣೆಗೆ ನಿಲ್ಲಿಸಿ ಪುಟ್ಟಣ್ಣನ ಗೆಲ್ಲಿಸ್ತಾನೆ ನಾನು. ಇದು ಯಾರಿಗೂ ಗೊತ್ತಿಲ್ಲ. ಯಾರಿಗಾದ್ರು ಗೊತ್ತಾ? ಯಾವನಿಗೂ ಗೊತ್ತಿಲ್ಲ. ಕಾರ್ ಕೊಡಿಸ್ತೆ ಅದೇ ಪುಟ್ಟಣ್ಣಯ್ಯ. ಯಾಕೆ ಸರ್ ನೀವು ಕಾರ್ ಕೊಡಿಸ್ಬಿಟ್ಟಿದ್ರಿ ನಾರಾಯಣಗೌಡ್ರೆ, ವಸೂಲಿ ಮಾಡಲಿವಾ ನಂಜುಂಡಸ್ವಾಮಿ ಹತ್ರ ದುಡ್ಡು? ಅವಾಗ ಬಿಟ್ಬಿಟ್ಟೆ ನಾನು. ಪುಟ್ಟಣ್ಣನಿಗೂ ನನಗೂ ಭಾಳ ಆತ್ಮೀಯರು ನಾವು. ಪುಟ್ಟಣ್ಣ ಏನು ಹೇಳಿದ್ರು ಅಂದರೆ, ನನ್ನ ಸ್ನೇಹಿತ ಕಾರ್ ಕೊಡಿಸೋದು ದುಡ್ಡು ವಾಪಸ್ ಬಂತ ಅಂತ. ರೈತ ಸಂಘದ ಎಲ್ಲಿ ಬರ್ತದೆ ವಾಪಸ್ಸು? ನಂಜುಂಡಸ್ವಾಮಿ ಎಲ್ಲಿ ಕೊಡ್ತಾರೆ ದೇಶಕ್ಕೆ? ರೈತ ಅವನು ಆತ ಆಗರ್ಭ ಶ್ರೀಮಂತ. ನಂಜುಂಡಸ್ವಾಮಿ ಈಸ್ ನಾಟ್ ಆರ್ಡಿನರಿ. ಅವನು ರಾಜಮನೆತನದಲ್ಲಿ ಅವರಪ್ಪ ಮೆಂಬರು. ಅಯ್ಯಪ್ಪ ಪಾಪರ್ ಈ ತಿರಿತಾ ಇದ್ದದ್ದು ಹಣಕ್ಕೆ ಯಾಕೆ ಅಂದರೆ ರೈತ ಸಂಘ ಕರ್ನಾಟಕದಲ್ಲಿ ಕಟ್ಟಿ ಇಡೀ ದೇಶದಲ್ಲಿ ಕಟ್ಟಿ ಮಾಡಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡಿದ್ದಕ್ಕೆ ನಂಜುಂಡಸ್ವಾಮಿಗೆ ಕಾಸಿನ ಅಭಾವ ಬಂತು. ಈಗ ನನಗೂ ಕಾಸಿನ ಅಭಾವ ಇದೆ. ಕೊಡ್ರಯ್ಯ ಅಂದರೆ ಎಲ್ಲಿ ಕೊಡ್ತೀರಿ? ನಾರಾಯಣಗೌಡನಿಗೆ ಯಾಕೆ ಕೊಡಬೇಕು? ಓಡಾಡಲಿ ಬಿಡ್ರಿ. ಎಲ್ಲಿ ಓಡಾಡೋದು? ನಾನು ಜಮೀನು ಮಾರ್ಕೊಂಡು ನಾನು ಕೂಡ ನಾನು ಮಾಡಿದ್ರೆ ಹೆಚ್ಚು ಕಡಿಮೆ ಒಂದು 5 ವರ್ಷ ಜಮೀನು ಮಾರಿ ಓಡಾಡ್ಬೋದಪ್ಪ. ಇನ್ನು 6ನೇ ವರ್ಷಕ್ಕೆ ನಾನು ಪಾಪರ. ಹಂಗೆ ನಂಜುಂಡಸ್ವಾಮಿ ಹಂಗೆ ಆಗಿದ್ದದ್ದು. ಆಗ ಒಂದೇ ಇದರಲ್ಲಿ ನಮ್ಗೆ 4 ಲಕ್ಷ ರೂಪಾಯಿ ಡ್ರಾ ಮಾಡಿ ನಾನು ಕೊಟ್ಟೆ. 2 ಕಾರ್ ಬಂದವು. ಒಂದು ನನ್ನ ಸ್ನೇಹಿತ ಬಾಬಾಗೌಡ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರು BJPನಲ್ಲಿ ಆಗಿದ್ರಲ್ಲ, ಆತನಿಗೆ ಒಂದು ಕಾರಣ ಈಯಪ್ಪ ನಂಜುಂಡಸ್ವಾಮಿ ನಾನು ಕೊಡ್ತೀನಿ, ಅವನೇ ಇಟ್ಕೋಬೋದಾಗಿತ್ತು. ಅಯ್ಯಪ್ಪ ಇಟ್ಕೊಳ್ಳಿಲ್ಲ. ಉತ್ತರ ಕರ್ನಾಟಕ ಓಡಾಡಬೇಕು ನಾರಾಯಣಗೌಡ್ರೆ, ಅಯ್ಯಪ್ಪನಿಗೆ ಒಂದು ಕೊಡ್ತೀನಿ. ಅಯ್ಯಪ್ಪ BJPಗೆ ಓಡೋಗ್ಬಿಟ್ಟ. ನಮ್ಮ ಕಾರ್ಯ ಎತ್ಕೊಂಡೋದ ಅಯ್ಯಪ್ಪ. ಹಾಗೆ ಉಳ್ಕೊಂಡವನು ನಂಜುಂಡಸ್ವಾಮಿ ಒಬ್ಬರೇ. ಈಗ ನಾವು ಫೋಟೋ ಹಾಕ್ಕೊಂಡು ಓಡಾಡ್ತಾ ಇರೋದು ಯಾರನ್ನ? ನಂಜುಂಡಸ್ವಾಮಿ ಒಬ್ಬನೇ. ಉಳಿದ ಆತ ಸಾಯಲೇ ಇಲ್ಲ. ನಂಜುಂಡಸ್ವಾಮಿ ಸತ್ತಿದಾರ? ಆತ ಬದುಕಿದ್ದಾನೆ. ಅದಕ್ಕೆ ನಾನು ಕೂಡ ಅದೇ ಚಿಂತನೆಯಲ್ಲಿ ಇಟ್ಕೊಂಡು, ಅದಕ್ಕೆ ನೀನು ಇನ್ನೂ ಟವಲ್ ಹಾಕಲಿಲ್ಲ, ಇದೆಲ್ಲ ನೋಡ್ಕೊಂಡಾದ್ಮೇಲೆ ಹಾಕೋಣ ಅಂತ ಇದೆಯಾ. ಅದಕ್ಕೆ ಈಗ ಇನ್ಮೇಲೆ ಪ್ರತಿಯೊಬ್ಬರೂ ನಮ್ಮ ಬಸವರಾಜ್ ಅವರೇ, ನೆಕ್ಸ್ಟು 9ನೇ ತಾರೀಕು ನಾವೇನು ಸಭೆ ಸೇರಿದಾಗ ನೀವು 1000 ಮೇಲೆ ಜನ ಇದ್ರೆ ಮಾತ್ರ ನಾನು ಬೆಂಗಳೂರಿಂದ ಬರ್ತೀನಿ. ಅದೇ ನಾನು ಬರಲ್ಲ. ಮಾಫ್ ಮಾಡಿ. ಈಗ ಪಕ್ವತೆ ಇದೆ ಕಾಲ. ಹಿಂದೆ ಆ ರೀತಿ ಇರಲಿಲ್ಲ. 1980ರ ಚಳುವಳಿನಲ್ಲಿ ರೈತರ ಸಮಸ್ಯೆ ಅಗಾಧವಾಗಿ ಇದ್ದರೂ ಕೂಡ ಸಾಲ್ವ್ ಮಾಡ್ಬೋದಾಗಿತ್ತು. ಆಗ ನಾವು 139 ಜನ ಪ್ರಾಣ ಕಳ್ಕೊಂಡ್ರು ಹೋರಾಟದಿಂದ. ನರಗುಂದ, ನವಿಲುಗುಂದ, ನಿಪ್ಪಾಣಿ, ಇಲ್ಲೂ ಗೆಜ್ಜಿಲಕೆರೆನಲ್ಲೂ ನಮ್ಮ ಇಲ್ಲೂ ಒಬ್ಬರಿಬ್ಬರು ಗೋಲಿಬಾರ್ ಆಯಿತು. ಅವೆಲ್ಲ ನೋಡಿರ್ತಕ್ಕಂಥದ್ದು. ಆ ಗುಂಡೂರಾವ್ ಕಾಲದಲ್ಲಿ ಹಂಗಾದಂಥ ವಿಚಾರಕ್ಕೇನೆ ನಾವು ಆ ಸರ್ಕಾರವು ರೈತರ ವಿರೋಧಿ ಅಂತ ನಾವು ಅವತ್ತಿನ ದಿವಸ ಮನೆಗೆ ಕಳಿಸಿದ್ವಿ. ಆದರೆ ಈಗ ಹಂಗಲ್ಲ. ರಾಜಕಾರಣಿಗಳೆಲ್ಲ ರೈತ ವಿರೋಧಿಗಳೇ ಈಗ. ಆಗ ಒಬ್ಬ ಗುಂಡೂರಾವು ಸ್ವಲ್ಪ ಅನುಕೂಲನೂ ಮಾಡಿದ್ದ ಆತ. ಯಾಕೆಂದರೆ ಫ್ಲ್ಯಾಟ್ ರೇಟ್ ಅಂತಕ್ಕಂಥದ್ದನ್ನು ಮಾಡಿದ್ದ. ಅದನ್ನು ಕೂಡ ನಾವು ನೆನ್ಕೋಬೇಕು. ಯಾಕೆಂದರೆ ನೀವು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕಾಗಿತ್ತು. HP-ಗೆ 50 ರೂಪಾಯಿ ಫ್ಲ್ಯಾಟ್ ರೇಟ್. ಅದು ಅವನನ್ನು ಅಪ್ರಿಷಿಯೇಟು ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಕಡಿಮೆ ಬೆಲೆ ಇತ್ತು. ಟ್ಯಾಕ್ಸ್ಗಳೇನು ಹೆಚ್ಚಿಗೆ ಆಗ್ತಾ ಇರಲಿಲ್ಲ. ನಾವು ಅವನನ್ನೇ ಸರಿ ಇಲ್ಲ ಅಂತ ಆಚೆ ಕಳಿಸಿದ್ವಿ. ಆದರೆ ಅವನಿಗಿಂತಲೂ ರಾಕ್ಷಸರು ಬಂದರು. ಇದೇ ರಾಮಕೃಷ್ಣ ಹೆಗಡೆ ನೇತೃತ್ವದ ಸರ್ಕಾರಕ್ಕೆ ನಾವು ಬೆಂಬಲ ಕೊಟ್ವಿ. ರೈತ ಚಳವಳಿ ಎಲ್ಲರೂ ಸೇರ್ಕೊಂಡು ಚಳವಳಿಗೆ ಬೆಂಬಲ ಕೊಟ್ಟರು. ರೈತ ಚಳವಳಿ ಅಗಾಧವಾಗಿ ಆ ಫೋರ್ಸನ್ನು ಮಾಡೋದ್ರಿಂದಲೇ ಯಾವತ್ತು ನೋಡಿದ್ರು ಅವರು ವಿರೋಧ ಪಕ್ಷದ ಸ್ಥಾನಮಾನಕ್ಕೆ ಸರಿಸಮವಾಗಿ ಯಾವತ್ತೂ ಬಂದೇ ಇದ್ದಿದ್ದಿರಲಿಲ್ಲ. ಯಾಕೆಂದರೆ ಗೆದ್ದಿದ್ರೆ 4, 5, 6 ಸೀಟ್ ಅಷ್ಟೇ. ಅವರು ವಿರೋಧ ಪಕ್ಷದ ಮಾನ್ಯತೆ ಇರಬೇಕು ಅಂದರೆ ಅಟ್ಲೀಸ್ಟ್ ಅವರು ಕಾಂಗ್ರೆಸ್ನವ್ರು 180
200 ಬರೋರು 160 ಬರೋರಲ್ಲ, ಇವ್ರು ಅಟ್ಲೀಸ್ಟ್ 25 ಆದರೂ ಬರಬೇಕಾಗಿತ್ತು. ವಿರೋಧ ಪಕ್ಷದ ನಾಯಕತ್ವ ಸಂವಿಧಾನದ ಪ್ರಕಾರ ಸಿಗಬೇಕಾಗಿದ್ರೆ ಅವ್ರು ಅಷ್ಟು ಬರ್ತಾ ಇರಲಿಲ್ಲ. ನಾವು ಅವ್ರಿಗೆ ಬೆಂಬಲ ಕೊಟ್ವಿ. ಎಲ್ಲೋ ಇದ್ದೊಂದು ತಗೊಂಬಂದು ವಿಧಾನಸೌಧಕ್ಕೆ ಕೂರಿಸಿದ್ವಿ. ವಿಧಾನಸೌಧಕ್ಕೆ ಕೂರಿಸಿದ ಮೇಲೆ ಅವ್ರು ನಡ್ಕೊಂಡ ನಡವಳಿಕೆಯಿಂದ ನಮ್ಮ ಮತ್ತೆ ಬೇಸತ್ತು. ನಮ್ಮ ಕನಕಪುರದಲ್ಲೇ ರಾಮಕೃಷ್ಣ ಹೆಗಡೆಯವರು ನಿಂತರು. ನಮ್ಮ ಸಿಂಧಿನ ಮೂಲಕ ಸಿಂಧಿಯ ರಾಜೀನಾಮೆ ಕೊಟ್ಟು ರಾಮಕೃಷ್ಣ ಹೆಗಡೆಯವರು ಅಲ್ಲಿ ಸ್ಪರ್ಧೆ ಮಾಡಿದ್ರು. ಅವ್ರನ್ನ ಅಭೂತಪೂರ್ವವಾಗಿ ರೈತರು ಗೆಲ್ಲಿಸ್ಬಿಟ್ರು. ಭಾಳ ಮಾಡಿದ್ದಾರೆ ಅಂತ, ಮಾಡ್ತಾರೆ ಅಂತ, ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋದ್ಮೇಲೆ ಮಾಡ್ತಾರೆ ಅಂತ. ಅದಕ್ಕೆ ಹಿಂದೆ ವಿಧಾನಸೌಧದಲ್ಲಿ ಆಗಲೇ ಕೂತಿದ್ವಿ ನಾವು. ಆಗಲೇ ಗೊತ್ತಾಗಿತ್ತು ರಾಮಕೃಷ್ಣ ಹೆಗಡೆಯವರು ರೈತರಿಗೇನು ಮಾಡೋದಿಲ್ಲ ಅಂತ, ರೈತ ಸಂಘವನ್ನು ಹೊಡಿತಾರೆ ಅಂತ, ಅಂದರೆ ಭಾಗ ಮಾಡ್ತಾರೆ ಅಂತಕ್ಕಂಥ ವಿಚಾರ ಆಗಲೇ ಗೊತ್ತಿತ್ತು. ಆದರೆ ಗೊತ್ತಿದ್ದದ್ದು ಯಾರ್ಯಾರಿಗೆ? ನನಗೆ, ನಂಜುಂಡಸ್ವಾಮಿ ಅವ್ರಿಗೆ, ಎಚ್.ಎಸ್. ರುದ್ರಪ್ಪನವ್ರಿಗೆ, ಸುಂದರೇಶ್ಗೆ, ಕೆಲವೇ ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿತ್ತು. ಇಲ್ಲಿ ಮಂಡ್ಯದಲ್ಲಿ ಅವತ್ತು ಕೂಡ ಒಕ್ಕಲಿಗರ ರಾಜಕೀಯನೇ, ಗೌಡನ ರಾಜಕೀಯನೇ. ಬಿಟ್ಟಿರಲಿಲ್ಲ, ಮಾದೇಗೌಡನೂ ಬಿಟ್ಟಿರಲ್ಲ, ಎಸ್.ಎಂ. ಕೃಷ್ಣನೂ ಬಿಟ್ಟಿರಲ್ಲ. ಯಾಕೆ? ನಾನು ಒಕ್ಕಲಿಗ ಅಂತ. ಆದರೆ ನಾವು ಹಂಗಿಲ್ಲ. ಇಲ್ಲ, ನಾನು ನಂಜುಂಡಸ್ವಾಮಿ ಯಾವತ್ತೂ ಜಾತಿಗೆ ಮಣೆ ಹಾಕೇ ಇಲ್ಲ. ಇವರೆಲ್ಲ ಮಣೆ ಹಾಕ್ತಿದ್ರು, ಈಗ ಅನುಭವಿಸ್ತಾ ಇದ್ದಾರೆ. ಈಗ ನಿಮ್ಮ ಮಂಡ್ಯದವರು, ನಮ್ಮ ಹಿತರಕ್ಷಣಾ ಸಮಿತಿ ಬಸವರಾಜು ಅನುಭವಿಸೋಕ್ಕೆ ನಮ್ಮ ನಾಯಕರುಗಳು ಕೂಡ, ನಮ್ಮ ಸ್ನೇಹಿತರು ಕೂಡ ಕಾರಣ. ಅದಕ್ಕೆ ನಮ್ಮ ಲಿಂಗೇಗೌಡರು ಕೂಡ ಫಾಲೋಯರ್ಸ್ ಅದಕ್ಕೆ. ಯಾಕೆಂದರೆ ಮಳವಳ್ಳಿನಲ್ಲಿ ಹುಟ್ಬಿಟ್ಟಿದ್ರಲ್ಲ ನೀವು, ಆ ಕಾರಣದಿಂದ ಅವ್ರು ಫಾಲೋಯರ್ಸ್ ಆಗಿ ನಮ್ಮ ಹತ್ರಕ್ಕೆ ಬಂದಿರೋದು ಈಗ ನೀವು. ನಾವು ಜಾತಿ ಇಲ್ಲ ನನಗೆ, ನಾನು ಒಕ್ಕಲಿಗನಲ್ಲ, ಹರಿಜನನಲ್ಲ, ಲಿಂಗಾಯತ್ನಲ್ಲ, ಕುರುಬನಲ್ಲ, ಮುಸ್ಲಿಮ್ ಅಲ್ಲ, ಕ್ರಿಶ್ಚಿಯನ್ ಅಲ್ಲ. ನಾನೊಬ್ಬ ರೈತ ಮನುಷ್ಯ. ಇದನ್ನು ಯಾರು ತಿಳ್ಕೊಂಡು ಮಾಡ್ತಾರೆ ಆಗ ಮಾತ್ರ ರೈತ ಚಳವಳಿ ಪ್ರಬಲವಾಗಿ ಬೆಳೆಯುತ್ತೆ. ನಾವು ರೈತ ಸಂಘಕ್ಕೆ ಜಾತಿ ಇದೆಯೇನ್ರಿ? ನೀವ್ಯಾಕ್ರಿ ಜಾತಿಗಳನ್ನು ಕಲ್ಪನೆ ಮಾಡ್ಕೋತಾ ಇದ್ದೀರಿ? ಅಜ್ಮಲ್ ಪಾಷ ಏನಾಗ್ಬೇಕ್ರಿ? ಅವನೇನಾಗ್ಬೇಕು? ಅವನು ಪ್ರಾಮಾಣಿಕವಾಗಿ ಕಟ್ತಾನೆ. ಅವನೇನಾಗ್ಬೇಕು? ಅವನ್ನ ಫುಟ್ಪಾತ್ ಕಳಿಸ್ತೀರಾ? ಅವನ್ನ ಜೀತ್ ದಾಳಿ ಮಾಡ್ಕೋತೀರಾ ನೀವು? ಅಯೋಗ್ಯರು. ಅದಕ್ಕೆ 3 ಜನ ಬಂದಿರೋದೀಗ ಪಾರ್ಲಿಮೆಂಟಲ್ಲಿ, ಅಸೆಂಬ್ಲಿಲಿ ಆಡಳಿತ ನಡೆಸೋಕ್ಕೆ ಅಜ್ಮಲ್ ಪಾಷನ್ನು ಹೊರಗಡೆ ಇಟ್ಟಿದ್ದಕ್ಕೆ, ಮಂಟ್ಯಪ್ಪನ ಹೊರಗಡೆ ಇಟ್ಟಿದ್ದಕ್ಕೆ. ಇವರು ಕುರುಬರು, ನಾನು ಗೌಡ, ಇನ್ನೇನು ನಮ್ಮ ಲಿಂಗಾಯತ, ಇವರೇನಾ ರಾಜಕೀಯ ಮಾಡೋದು? ಇದಾ ರಾಜಕೀಯ? ಏನು ಮಲ್ಲಪ್ಪ, ಉಗಿದು ಬಿಡ್ಬೇಕು ಇವ್ರನ್ನ. ಇಂಥ ಬಸವಣ್ಣವ್ರನ್ನ ಕೊಂದರು, ಬುದ್ಧನ ಹುಚ್ಚ ಅಂದರು. ಅವರೆಲ್ಲ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳವರು. ಮಹಾತ್ಮ ಗಾಂಧೀಜಿನ ಕೊಂದರು. ಹೇ ನೀನು ಸರಿ ಇಲ್ಲ, ಹೇ ಪಾಪ ಆತ ಪ್ರಾಣ ಬಿಟ್ಟ, ಹೇ ರಾಮ್ ಅಂತ. ಇಂಥ ವಿಚಾರ ಬೇಕಾ ನಮಗೆ? ಅದಕ್ಕೆ ರೈತರ ಸ್ಥಿತಿಗತಿಗಳು ಇವತ್ತು ಡೋಲಾಯಮಾನವಾಗಿದೆ. ಹಾಳಾಗಿ ಹೋಗ್ತಾ ಇದ್ದೀವಿ. ರೈತರ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ. ಇವತ್ತೇನು ಹೊರಗಡೆ ಕಲ್ಕಂಬಗಳು ನಿಲ್ಲಿಸಿದ್ದಾರೆ, ಬೆಂಗಳೂರಿನಲ್ಲಿ ಹಣ ಮಾಡ್ಕೊಂಡು ಬಂದಿರೋರು ಇಲ್ಲಿ ರೈತರನ್ನ ಭೂಮಿ ತಗೊಂಡು ನಮ್ಮನ್ನು ಓಡಿಸ್ತಾ ಇದ್ದಾರೆ. ನಾವು ಆ ಹಣಕ್ಕೆ ಪ್ರಾಧಾನ್ಯತೆ ಕೊಟ್ಟು ಹಣ ತಗೊಂಡು ಅವ್ರಿಗೆ ಭೂಮಿ ಕೊಡ್ತಾ ಇದ್ದೀವಿ, ಬೆಲೆ ಬಾಳ್ತಕ್ಕಂಥ ಭೂಮಿನ. ಇದು ಬೇಕಾ? ಇದನ್ನು ಬಿಡೋಣ. ಇದರಲ್ಲಿ ಬಾವುಟಕ್ಕೂ ನಾವು ಬೆಲೆ ಕೊಡಬೇಕು. ನಾವೆಲ್ಲ ಕನ್ನಡಿಗರು. ಕನ್ನಡಕ್ಕೆ ಹೋರಾಟ ಮಾಡ್ತಾ ಇದ್ದವರು ಕರ್ನಾಟಕ ರಾಜ್ಯ ರೈತ ಸಂಘವೇ. ಯಾಕೆಂದರೆ ಕನ್ನಡ ದೇಶ ಅಂತ ಕಟ್ಟಿದ್ದವ್ರು ನಾವೇ. ಇದ್ಯಾವ ಬೇರೆ ಬೇರೆ ಬಂದಿದ್ದಾವಲ್ಲ, ಇವ್ಯಾವೂ ಇರಲಿಲ್ಲ ಆಗ. ಕಾಸಿಗೋಸ್ಕರ ಕಟ್ಕೊಂಡಿರ್ತಕ್ಕಂಥ ವ್ಯವಸ್ಥೆಗಳು, ಅದನ್ನು ನಾವು ಕಾಸಕ್ಕೆ ಕಟ್ಟಿರಲಿಲ್ಲ. ಕನ್ನಡ ದೇಶ. ಚುನಾವಣೆಗೂ ನಿಲ್ತಿದ್ವಿ ನಾವು. ಅಶೋಕನ್ನ ಸಾತ್ನೂರಿಗೆ ಡಿ ಕೆ ಶಿವಕುಮಾರ್ ಮೇಲೆ ನಾನು ನಿಲ್ಲಿಸಿದ್ದೆ. ಚಿತ್ರನಟ ಅಶೋಕ್ ಇದ್ನಲ್ಲ, ಅದನ್ನ ಕನ್ನಡ ದೇಶದಿಂದ ನಿಲ್ಲಿಸಿದ್ದು. ಇದನ್ನು ಕರ್ನಾಟಕದಾದ್ಯಂತ ಹೋಗಲಿ ಇದು ಈ ಮೆಸೇಜು. ಆಮೇಲೆ ಕರ್ನಾಟಕ ರಾಜ್ಯ ರೈತ ಸಂಘ, ನಾನು ನಿಂತಿದ್ದೆ. ನನ್ನ ವಿರುದ್ಧವಾಗಿ, ನನ್ನ ಪ್ರತಿಸ್ಪರ್ಧಿಯಾಗಿ
ಅವತ್ತಿನ ಶಾಸಕರಾಗಿರ್ತಕ್ಕಂಥ ಸಿಂಧ್ಯಾ ನನ್ನ ಎದುರಾಳಿ, ಕನಕಪುರದ. ಈ ರೀತಿ ಇರ್ತಕ್ಕಂಥದ್ದು ಇಂಥ ವಿಚಾರಗಳನ್ನು ಇಟ್ಕೊಂಡು ಹೋರಾಟ ಮಾಡಿದ್ದೀವಿ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಭಾಳಷ್ಟು ವಿಭಿನ್ನವಾಗಿದ್ದರೂ ಕೂಡ ನಮ್ಮ ಸಮಸ್ಯೆ ಅಗಾಧವಾಗಿತ್ತು ಕನಕಪುರ. ಆದರೂ ಕನಕಪುರ ರಾಜಕೀಯಕ್ಕೆ ಫೇಮಸ್ ಅದು. ಯಾಕೆ ಅಂದರೆ ಎಲ್ಲ ಪ್ರಧಾನಿಗಳೇ ಆಗವ್ರೆ, ಅಲ್ಲಿಂದನೇ ಹೋದರು ಅಲ್ಲ, ಪ್ರಧಾನಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಇನ್ನೇರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಮಂತ್ರಿಗಳಾಗಿದ್ದಾರೆ. ಫೈನಾನ್ಸ್ ಮಿನಿಸ್ಟ್ರು, ಇಂಡಸ್ಟ್ರಿ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು ಎಲ್ಲ ಅಲ್ಲೇ ಆಗಿದ್ದು. ಆಗರ ಅದು. ಅಂಥದ್ರಲ್ಲಿ ನಾನು ಇನ್ನೂ ಉಳಿಸ್ಕೊಂಡು ಬಂದಿದ್ದೀನಿ. ದಯಮಾಡಿ ಇಂಥದ್ದಕ್ಕೆಲ್ಲ ಆಸೆ ಕೊಡೋ ತಾವೆಲ್ಲ ರಾಜಕಾರಣಿಗಳಿಂದ ಹೋಗಬಾರ್ದು. ಇವತ್ತೇ ಹೇಳ್ತಾ ಇದ್ದೀನಿ, ನೀವು ಯಾರಾದರೂ ರಾಜಕಾರಣಿಗಳ ಜೊತೆಯಲ್ಲಿ ಹೋದೆ ಅಂದರೆ ನಿಮ್ಮ ತನನ ನೀವು ಮಾರ್ಕೊಂಡಂಗೆ. ಹೋಗಲಿ, ಆಯಿತು, ನೀವು ರಾಜಕಾರಣಿ ಜೊತೆಯಲ್ಲಿ ಹೋಗಿಯಪ್ಪ, ನಿಮ್ಮನ್ನು ರಾಜಕಾರಣಿ ಚೆನ್ನಾಗಿ ನೋಡ್ಕೋತಾ ಇದ್ದಾನಾ? ಇಲ್ಲಪ್ಪ, ನಮ್ಮ ಸಿದ್ದರಾಮಯ್ಯನ ಸ್ನೇಹಿತ ಯಾರು ಬೇಡ, ನಮ್ಮ ಕರಿಯಪ್ಪ ಈತನ ನಮ್ಮ ಸಿದ್ದರಾಮಯ್ಯ 2 ಸಾರಿ ಮಾತಾಡ್ಸ್ತಾನೆ, ಕೇಳಿ ಮಾತಾಡ್ಸ್ತಾರೇನ್ರಿ? ಈಗ ಒಂದು ಸಾರಿ ಕಾಂಗ್ರೆಸ್ ಪದಾಧಿಕಾರಿ ಮಾಡಿ ಈತನ KPCC ಸದಸ್ಯನ ಮಾಡಿದ್ರು, ಉಳಿಲಿಲ್ಲ, ಆಗಲಿಲ್ಲ. ಆ ಕಾರಣದಿಂದ ಬೇರೆ ಉದಾಹರಣೆನೇ ಬೇಡ ನಿಮಗೆ, ಕರಿಯಪ್ಪನೇ ಸಾಕು. ಈಗಿನ ಚೀಫ್ ಮಿನಿಸ್ಟ್ರೇ ಈತನ ಸ್ನೇಹಿತ. ಮನೆಗೆ ಕರೆಸಿ ಹಾರ ಹಾಕಿ, ಹಾರ ತುರಾಯಿ, ಅಲ್ಲೇ ಪರಿಚಯ ಆದದ್ದೀತ ನನಗೆ. ನಾವು APPJD ಅಂತ ಇತ್ತಲ್ಲ, ಅಖಿಲ ಭಾರತೀಯ ಪ್ರಗತಿಪರ ಜನತಾ ದಳ ಅಂತ, ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ರೈತ ಸಂಘ. ಯಾಕೆಂದರೆ ನಮ್ಗೆ ಶಕ್ತಿನೇ ಇಂಥ ಪದಾಧಿಕಾರಿಗಳಿಂದ ನಾವು ಕಳ್ಕೊಂಡ್ಬಿಟ್ಟಿದ್ವಲ್ಲ. ನಾವು ರಾಜಕೀಯ ಪರ್ಯಾಯವಾದ ರಾಜಕೀಯ ವ್ಯವಸ್ಥೆ ಬೇಕಲ್ಲ. ನಾಗೇಗೌಡ ನಮ್ಮನ್ನು ಕರೆದಿದ್ದು ಇದೇ ಕ್ಷೇತ್ರದ, ಅವಾಗ ರಿಸರ್ವ್ ಇರ್ಲಿಲ್ವಾ? ಕಿರ್ಗಾವಲು ಇದೇ ನಾಗೇಗೌಡ, ಅವನು ಹೋರಾಟಗಾರ. ಅಯ್ಯಪ್ಪ, ಇಸ್ ನಾಟ್ ಆರ್ಡಿನರಿ. ನಾಗೇಗೌಡ ಒಬ್ಬ ಹೋರಾಟಗಾರ. ಆದ ನಂತರ ರಾಜಕೀಯ ಯಾರೂ ಮಾಡೋಕ್ಕಾಗೋದಿಲ್ಲ. ನಾನು ಇವತ್ತು ನೆನ್ಕೋಬೇಕು ನೀವು. ಯಾಕೆಂದರೆ ನಾವು ಆ ಕಾಲದಿಂದ ಬಂದಿರೋರು. ನಾವು ಇನ್ನೂ ಉಳಿದಿದ್ದೀನಿ, ನಿಮ್ಗೆ ಹೇಳ್ತಾ ಇದ್ದೀನಿ, ದಯಮಾಡಿ ನಾನಿದ್ದೀನಿ ನಿಮ್ಮ ಜೊತೆಗೆ. ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡೋಣ. ಯಾವ ಮೊನ್ನೆ ಬಂದಿರತಕ್ಕಂಥ ರಾಜಕಾರಣಿಗಳ ಹೆಸರು ಹೇಳಲ್ಲ ನಾನು, ಅವ್ರೇನು ನನಗೆ ರಾಜಕಾರಣಿಗಳೇ ಅಲ್ಲ. ನಾಗೇಗೌಡರು ಎಲ್ಲಿವರೆಗೂ ಯಾವತ್ತೂ ಜಾತಿ ರಾಜಕೀಯ ಕಾರಣ ಇಷ್ಟೇ. ನಾಗೇಗೌಡರನ್ನ ಯಾಕಪ್ಪ ನೆನ್ಕೋಬೇಕು ಅಂದರೆ, ಒಂದು ಉದಾಹರಣೆ, ನಮ್ಮ HN ನಂಜೇಗೌಡ ಅಂತಿದ್ರು, ನೀರಾವರಿ, ಅವರು ಹಾಸನದವರು. ಮತ್ತು ನಾಗೇಗೌಡರು, ನಮ್ಮ ಬೈರೇಗೌಡ, ಅವ್ರು ಯಾರೋ ಮಗನ ನೆನೆಸ್ಕೋತಾ ಇದ್ರಲ್ಲ, ಬೈರೇಗೌಡ ಹಂಗೆ ಹೇಳ್ಬಿಟ್ಟ ಮಗ ಅಂತ. ಮಗನಿಗೇನು ಗೊತ್ತಿಲ್ಲ, ಬೈರೇಗೌಡ. ಇವರೆಲ್ಲ ನಮ್ಮ ಹತ್ರಕ್ಕೆ ಬಂದಿದ್ರು ರೈತ ಸಂಘಕ್ಕೆ. ಆಗಲೂ ಕೂಡ ನಾವು ಒಪ್ಪಲಿಲ್ಲ ಇವ್ರನ್ನ. ನೀವು ಕಳ್ರು ಹೋಗ್ರಿ, ನಿಮ್ಮ ಹತ್ರಕ್ಕೆ ಬರೋದಿಲ್ಲ ನಾವು ಅಂತ. ಚುನಾವಣಾ ಹೊಂದಾಣಿಕೆಗೆ ದುಡ್ಡು ಕೊಟ್ಟು ಅವರನ್ನು ಬೆಳೆಸ್ಬೇಕು ರೈತ ಸಂಘ. ಅಷ್ಟೊಂದು ಪ್ರಬಲವಾಗಿದ್ದಂಥ ರೈತ ಸಂಘ ಇವತ್ತು ನಾಶ ಆಗೋ ಮಟ್ಟಕ್ಕೆ ಬಂದಿದ್ದೀವಿ. ಮತ್ತೆ ಮೇಲೆ ಕೇಳಿಸ್ಬೇಕು ನೀವು. ಈ ವಿಚಾರವನ್ನು ಇಟ್ಕೊಂಡು ನೀವೇನು ಮಾಡ್ತೀರಿ, 9ನೇ ತಾರೀಕು ನಾನು ನಿಮ್ಮನ್ನು ನೋಡ್ತೀನಿ. ನಾನು ಇನ್ಫಾರ್ಮೇಷನ್ ತಗೊತೀನಿ, ಎಷ್ಟು ಜನ ಸೇರಿದ್ದೀರಿ ಅಂತ. ಆಮೇಲೆ ಬರ್ತೀನಿ ನಾನು ಬೆಂಗಳೂರಿಂದ ಬಿಡಬೇಕಾಗಿದ್ರೆ ನೀವು ಎಷ್ಟು ಜನ ಸೇರಿದ್ದೀರಿ ಅಂತ ಆಗಿಬಿಡ್ತೀನಿ. ನೀವು ಕಡಿಮೆ ಜನ 500 ಜನ ಸೇರಿದ್ರು ನಾನು ಬರೋಲ್ಲ ನಿಮಗೆ. ಏನು ಅಲ್ಲಪ್ಪ, ಬೈಕೋಬಾರ್ದು ನೀವು. ನಿಮಗೆ ಪಾಠ ಕಲಿಸ್ಬೇಕು. ಹಿಂಗೆ ಪ್ರತಿ ಹಳ್ಳಿಗಳಲ್ಲೂ ಹೋಗಿ ಕ್ಯಾನ್ವಾಸ್ ಮಾಡಿ, ಮತ್ತು ಪ್ರಚಾರ ಮಾಡಿ, ಆಟೋ ಹಾಕ್ಕೊಂಡು, ಮೈಕ್ ಹಾಕ್ಕೊಂಡು ಹೇಳಿ, ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ, ನಿಮ್ಮ ಸಮಸ್ಯೆಗಳ ಬಗ್ಗೆ, ತಾಲ್ಲೂಕು ಕಚೇರಿನಲ್ಲಿ ನಿಮ್ಮ ಸಮಸ್ಯೆಗಳ ಕುಂದು ಕೊರತೆ ಬಗ್ಗೆ ಅಂದರೆ ಬಂದ್ಬಿಡ್ತಾರಲ್ಲ. ಅಲ್ಲ, ಅವರು ಇರ್ತಾರೆ, ಅವ್ರಿಗೆ ವಹಿಸ್ಬಿಡಿ. ಹೋಬಳಿ ಮಟ್ಟದಲ್ಲಿ ಹೋಬಳಿ ಪ್ರಪ್ರಥಮವಾಗಿ ಹೋಬಳಿ ಮಟ್ಟದಲ್ಲಿ ಬೋರ್ಡ್ಗಳಾಗಲಿ, ಆಮೇಲೆ ಹಳ್ಳಿ ಮಟ್ಟದಲ್ಲಿ ಮಾಡೋಣ. ಆ ಹೋಬಳಿ ಮಟ್ಟದಲ್ಲಿ ಯಾವಾಗ ಬೋರ್ಡ್ ಬೀಳ್ತದೆ, ಹಳ್ಳಿ ಮಟ್ಟದಲ್ಲಿ ಅವರೇ ಮಾಡ್ಕೊತಾರೆ. ಅದನ್ನ ಆ ಜವಾಬ್ದಾರಿ ಕೊಡೋಣ. ಈಗ ನೀವು 9ನೇ ತಾರೀಕು ಸಭೆ ಯಶಸ್ವಿ ಆಗ್ಬೇಕು. ಅವತ್ತೊಂದು ದಿವಸ ನಾನು ಬರೋದಕ್ಕೆ ಮುಂದೆ ನೀವೆಲ್ಲರೂ ಸೇರಿ ತಾಲೂಕು ಕಚೇರಿ ಮುಂದೆಗಡೆ ರೈತ ಸಂಘದ ಬೋರ್ಡ್ ಹಾಕ್ಬೇಕು. ಕುಂದು ಕೊರತೆ ಅಲ್ಲ, ಏನಕ್ಕೆ ರೈತ ಸಂಘ ಮಾಡಿದ್ದೀವಿ ಅಂತಕ್ಕಂಥ ಒಂದು ಇರ್ಬೇಕಲ್ಲಿ ಅಜೆಂಡಾ.
ಇಂಥ ಸಮಸ್ಯೆಗಳಿದ್ದಾವೆ, ಅಂಥ ಸಮಸ್ಯೆಗಳ ಬಗ್ಗೆ ಮಾಡಿ. ಕೊಡ್ಸಿರೋರು ನಾವು ಅಲ್ಲೇನಪ್ಪ. ಈಗ ಮತ್ತೆ ಕೇಳ್ತಾ ಇದ್ದಾರೆ ಅಂದ್ರೆ ಈ ಸಬ್ಸಿಡಿಗಳನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ, ಫ್ರೀ ಕರೆಂಟ್ ಕೊಡಕ್ ಆಗೋದಿಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಕಿತ್ಕೊಳ್ಳಿ, ನೋಡೋಣ ಆಮೇಲೆ. ಸದ್ಯಕ್ಕೆ ನಾವು ಈಗ ಒಂದು ನಿಮಿಷ ಗಲಾಟೆ ನಿಲ್ಲಿಸಿ. ನಮ್ಮ ಸ್ನೇಹಿತರಾದಂತಹ ಕಲಾವಿದ ಆಂಜನೇಯನವರು ನಮ್ಮ ಸಂಘದ ನೀತಿ ನಿಯಮಗಳಿಗೆ ಬದ್ಧರಾಗಿ ಸದಸ್ಯತ್ವವನ್ನು ಪಡೆದು ನಮ್ಮ ಅಧ್ಯಕ್ಷರಿಂದ ಸದಸ್ಯತ್ವವನ್ನು ದಯಮಾಡಿ ಇನ್ನು ಮೇಲೆ ಡಬಲ್ ಸ್ವಲ್ಪ ಗಾಂಡುಪುರದ ಮುಖಂಡರು ಮಾಜಿ ಪಂಚಾಯತಿ ಸದಸ್ಯರಾದಂತಹ ಶ್ರೀಯುತ ಮಂಜುಳಯ್ಯನವರು ನಮ್ಮ ರೈತ ಸಂಘದ ನೀತಿ ನಿಯಮಗಳಿಗೆ ಬದ್ಧರಾಗಿ ಇವತ್ತು ಸದಸ್ಯತ್ವವನ್ನು ಪಡೆದು ಮಾನ್ಯ ರಾಜ್ಯಾಧ್ಯಕ್ಷರಿಂದ ಮಾಲಾರ್ಪಣೆ ಮಾಡಿ. ಮತ್ತೊಬ್ಬರು ನಾರಾಯಣಪುರದ ಮುಖಂಡರು ಶ್ರೀಯುತ ರಾಜಣ್ಣವರು ನಮ್ಮ ಸಂಘದ ನೀತಿ ನಿಯಮಗಳಿಗೆ ಬದ್ಧರಾಗಿ ಸದಸ್ಯತ್ವವನ್ನು ಪಡೆದು ಇವತ್ತು ಅಧಿಕೃತವಾಗಿ ನಮ್ಮ ಸಂಘಟನೆಗೆ ಸೇರ್ಪಡೆ ಪಡಿತಾ ಇದ್ದಾರೆ ರಾಜ್ಯಾಧ್ಯಕ್ಷರು. ಯಾವಪಟ್ಟಣದ ಮಹದೇಶ್ ಅವರು ನಮ್ಮ ರೈತ ಸಂಘಕ್ಕೆ ನಮ್ಮ ರೈತ ಸಂಘದ ಅಧ್ಯಕ್ಷ ಆದ ಲಕ್ಷ್ಮೀನಾರಾಯಣಗೌಡರ ಮೂಲಕ ಸೇರ್ಪಡೆ ಆಗ್ತಾರೆ. ಇನ್ನು 3 ವರ್ಷ ನಾವು ಮೆಂಬರ್ ಮಾಡ್ಬೇಕು. ಮಾಡ್ತೀರಿ ಅಂದಾಜು. ಈಗ ನೀನು 2 ಆಧಾರ್ ಕಾರ್ಡ್ 2 ಫೋಟೋ 9ನೇ ತಾರೀಕು